ಹಲೋ ಸುಜಾತ, ಹೇಗಿದೆ ನನ್ನ ಕಾಲೇಜಿನ ಜೀವನ? ನನ್ನ ಕಾಲೇಜ್ ಜೀವನ ತುಂಬಾ ಚೆನ್ನಾಗಿ ನಡ್ತಾ ಇದೆ. ಅದರಲ್ಲಿ ನೀವ್ ಹೇಗಿದ್ದೀರಾ? ನಾವು ಸರ್ಕಾರಿ ಸಂಬಳ ತಂದು ಗುಂಟಲ್ಲಿದ್ದಂಗಿದ್ದೇವೆ. ನನ್ನ ಹೇಗಿದ್ದಾರೆ? ಅವರು ಈಗ ಸದ್ಯ ಹುಲಿ ಸುಜಾತ, ಹುಲಿ. ಅದಕ್ಕೆ ಕಾರಣ ನೀವೇ ಅಲ್ವಾ? ಯಾರಿಗೆ ಯಾರು ಕಾರಣವಲ್ಲ ಸುಜಾತ, ಅದು ಈ ಲೋಕ ಸೃಷ್ಟಿ ನಿಯಮ ಮಾತ್ರ. ನಿನ್ನ ಅಣ್ಣನವರು ನನ್ನಲ್ಲಿಟ್ಟಿರುವ ನಂಬಿಕೆ ಅಷ್ಟೇ. ಅಂದ ಹಾಗೆ ಬಸ್ ಸ್ಟ್ಯಾಂಡ್ ಕಾರ್ ಡ್ರೈವರ್ ಬಂದಿರ್ಲಿಲ್ಲವೇ? ಬಂದಿದ್ದ, ಕಾರ್ ಕೆಟ್ಟಿದೆ ಅಂತ ಹೇಳಿ ಹೋದ. ಅದಕ್ಕೋಸ್ಕರ ನಾನೇ ನಡೆದುಕೊಂಡು ಬಂದೆ. ಛೇ ಛೇ, ಎಂತ ಕೆಲಸ ಮಾಡಿಬಿಟ್ಟ ಆ ಡ್ರೈವರ್. ಕಾರ್ ಕೆಟ್ರೆ ಡ್ರೈವರ್ ಏನ್ ಮಾಡ್ಬೇಕು? ಹಾಗಲ್ಲ ಸುಜಾತ, ನೀನು ಎಂದರೆ ಸಾಮಾನ್ಯ ಹೇಳಿ. ಈ ಊರ ಗೌಡನ ಸಹೋದರಿ ನೀನು. ನೀನು ನಡೆದು ಬರುತ್ತಿರುವ ಈ ವಿಷಯ ನಿನ್ನ ಅಣ್ಣನವರಿಗೆ ತಿಳಿದ್ರಿ ಎಷ್ಟು ನೊಂದುಕೊಳ್ತಾರೆ ಗೊತ್ತಾ? ಟೈಮ್ ಬಂದ್ರ ನೀವು ಅಷ್ಟೇ ಹಾಕ್ರಿ ಅಮ್ಮಾರ. ಆ ಪ್ರಧಾನ ಮಂತ್ರಿ ಸಹ ನಡ್ಕೋತ ಬರ್ಬೇಕಾಗ್ತೈತ್ರಿ. ಗೌಡನ ತಂಗಿ ಅಂದ್ರೆ ಹೇಳೋದು ತಿಳಿದಿದ್ಯಾ? ಸಿಟ್ಟಿಗೆ ಯಾಕೆ ಬರ್ತೀರಿ ಸಾಹೇಬ್ರ? ಏನೋ ಮಾತಿಗೆ ಬಂತು ಅಂದಿನಿ, ನೀವು ಅನ್ಬೇಡ ಅಂದ್ರೆ ನಾ ಯಾಕೆ ಅನ್ನಕ್ ಹೋಗಲ್ರಿ? ಡ್ರೈವರ್, ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟ್ ಮಾಡು. ಹಾ, ಅಷ್ಟ ಮಾಡ್ತಾನ್ರಿ. ಹೆಚ್ಚಿನ ಸುದ್ದಿ ನಮಗೆ ಯಾಕೆ ಬೇಕಾ? ನೀವು ಎಷ್ಟು ಮಾಡಂತೀರಿ ಅಷ್ಟ ಮಾಡ್ತಾನ. ನೀವು ಸಾಕನ್ನೋ ಮಟ್ಟನು ಮಾಡ್ತಾನ್ರಿ. ಏನು ಕೆಲಸ ರೀ, ಕೆಲಸ. ವರ್ಕ್ ಈಸ್ ವರ್ಷಿಪ್. ನಮ್ ಬಸವಣ್ಣವ್ರು ಹೇಳಿ ಹೋಗ್ಯಾರ್ರಿ, ಕಾಯಕವೇ ಕೈಲಾಸ ಅಂತ. ಅದರಂತೆ ನಡೆಯೋದೇ ನಮ್ ಡ್ರೈವರ್ ಮಂದಿದ ಕೆಲಸ ರೀ. ಮಾತಿನಲ್ಲಿ ಬಲು ಚಾಣಾಕ್ಷರ ನೀವು. ಕಾಲ ಅಂತದೈತ್ರಿ ಬಯ್ಯಾರ. ಇದ ಕಲಿಕಾಲ್ರಿದ. ಈಗಿನ ಕಾಲದಾಗ ಮಬ್ಬ ಸಿಕ್ಕರ ಸಾಕ, ತಲಿ ಬೋಳ್ ಸುಣ್ಣ ಹಚ್ಚಿ ತಲಿ ಮೇಲೆ ಒಂದು ಬುಟ್ಟಿ ಕೊಟ್ಟು ಕಳ್ಸೋ ಕಾಲ ಐತ್ರಿ. ಹಾ ಅಮ್ಮಾರ, ಈಗ ದನಿಯರ್ ಊರಿಗೆ ಕಾಲಿಟ್ಟೇರಿ, ನಮಗೊಂದಿಟ್ಟು ಕೊಡ್ತೇರೇನ ದಕ್ಷಿಣ? ದಕ್ಷಿಣ ಕೊಡ್ಬೇಕಂತ ಮಾಡಿದ್ದೆ, ಅಲ್ಲಿ ಒಳಗಡೆ ಇಸ್ಕೊಂದಿಲ್ಲ. ಹೋಗು. ಆಯ್ತಾಯ್ತು. ಹಾ ಸುಜಾತ, ನನ್ನ ಜೀಪ್ ಇದೆ, ಮನೆಯವರಿಗೂ ಡ್ರಾಪ್ ಮಾಡ್ತೀನಿ. ಡ್ರೈವರ್, ನೀನು ನಡೆದುಕೊಂಡು ಬಾ. ನಾ ಹೋಗ್ತಾನೋ, ನೀವು ಬರ್ರಿ. ಡ್ರೈವರ್, ನೀನು ನಡಿ. ಹಾ ಸೂರ್ಯ, ನಡೆಯಿರಿ ಹೋಗೋಣ. ನಾ ಹೋಗಿರ್ತಾನೆ, ಬರ್ರಿ ನೀವು ಯಾವಾಗರೆ. ನಿಲ್ಲು ಸುಜಾತ, ನಿಲ್ಲು. ಅವಸರ ಬೇಕೇ? ನನ್ನನ್ನು ನೋಡಿದರೆ ನನಗೆ ಆಸೆ ಆಗುತ್ತಿಲ್ಲವೇ? ನಿಮ್ಮ ಮಾತಿನ ಅರ್ಥವೇ ನನಗಾಗಲಿಲ್ಲ. ಹಾಗೆ ಅಂದ್ರೆ ಹೇಗೆ ಸುಜಾತ? ತುಂಬು ಯೌವನದ ಕಾಲೇಜು ಕಣ್ಣಿ, 18ರ ಬಾಲ್ಯ ನೀನಾಗಿರುವಾಗ ಆಶೆ ಆಕಾಂಕ್ಷೆಗಳು ಇರುವುದಿಲ್ಲವೇ? ನೀವು ಹೇಳೋ ಮಾತೇನೋ ನಿಜ, ಆದ್ರೆ ನೀವು ನಮ್ಮ ಅಣ್ಣನ ಬಲಗೈ ಬಂಟ. ನಿಮ್ಮ ಮೇಲಿನ ಪ್ರೀತಿಗಿಂತ ಜಾಸ್ತಿ ಭಯವೇ ಜಾಸ್ತಿ ನನಗೆ. ಹಾಗಾದ್ರೆ ನನ್ನ ಪ್ರೀತಿಗೆ ಒಪ್ಪಲಾರದೆ ನಿನ್ನ ಮನ? ನೋಡಿ, ಯಾವಾಗ್ಲೂ ನಿಮ್ಮ ಪ್ರೀತಿಗೆ ನನ್ನ ಮನ ಒಪ್ಪಿದೆ. ನನ್ನ ಕೈ ಹಿಡಿದು ಹಾಡಿ ಕುಣಿಯಬಾರ್ದ ನೀವು? ಹಾಗಾದ್ರೆ ಸುರಿಸುವ ಒಂದು ಸುಂದರವಾದ ಸುಮಂದರ ಸಂಗೀತವನ್ನು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನೀವು ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನೀವು ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನೀವು ನಿನ್ನ ಕೈ ಬಿಡಲಾರೆ.
ರಘುಪತಿ ಬರೆದ ಪ್ರೀತಿಯು ಮಧುರ ಜಗ ಮುಳುಗಿ ಹೋದರು ನೀ ನನಗೆ ಅಮರ ರಘುಪತಿ ಬರೆದ ಪ್ರೀತಿಯು ಮಧುರ ಜಗ ಮುಳುಗಿ ಹೋದರು ನೀ ನನಗೆ ಅಮರ ಹೃದಯಗಳೆರಡು ಜೀವವು ಒಂದೇ ದೇಹಗಳೆರಡು ಜೀವವು ಒಂದೇ ಪ್ರೀತಿಸುವ ಭಯವೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯು ನಿನ್ನ ಕೈ ಬಿಡಲಾರೆ ಎಂದು ಕಾಣದ ಆನಂದ ನಮಗೆ ಹೊಸ ಹೊಸ ಬಯಕೆಯು ನಿನ್ನಿಂದ ನನಗೆ ಎಂದು ಕಾಣದ ಆನಂದ ನಮಗೆ ಹೊಸ ಹೊಸ ಬಯಕೆಯು ನಿನ್ನಿಂದ ನಮಗೆ ದೇಹಗಳೆರಡು ಜೀವವು ಒಂದೇ ದೇಹಗಳೆರಡು ಜೀವವು ಒಂದೇ ಪ್ರೀತಿಸುವ ಭಯವೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯು ನಿನ್ನ ಕೈ ಬಿಡಲಾರೆ ನೀನು ಬಂದ ಮೇಲೆ ತಾನೇ ಇಷ್ಟು ಚಂದಾಗಿ ಬಾಳು ನೀನು ತಾನು ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಕರೆದೆ ನೀನು ಬಂದ ಮೇಲೆ ತಾನೇ ಇಷ್ಟು ಚಂದಾಗಿ ಬಾಳು ನೀನು ತಾನು ಹೇಳಿಕೊಟ್ಟೆ ಪ್ರೀತಿಸಲು ನಡೀರಿ ಹೋಗೋಣ. ಹಾ ನಡಿ ಸುಜ ಹೋಗೋಣ. ಕಾರ್ ಗಾಡಿ ಕೆಟ್ಟೈತೆ ಅಂತ ಹೇಳಿ ಡ್ರೈವರ್ ತಂಗಿ ನಡ್ಸೇಬಿಟ್ಟು ನೋಡ ನೀವಿಬ್ರು ಲಲ್ಲೆ ಹೊಡೆದ ಮನೆಗೆ ಹೋದ್ರ ಚಾಂದನಿ ಜೊತೆ ಚೈನಿ ಮಾಡಿ ಸಂಜೆಕ್ ಮನೆಗೆ ಬರ್ತಾನ ಮಗನ. ಹೆಂಗಾದ್ರು ಕಾರ್ ಗಾಡಿ ಕೆಟ್ಟೈತೆ ಅಂತ ಹೇಳಿದನು ಏನು ಚಾಂದನಿ ಬರ್ತಾಳೋ ಕಾರ್ ಗಾಡಿಯಾಗ ಕರ್ಕೊಂಡ್ ಹೋಗಿ ಚೈನಿ ಮಾಡಿ ಸಂಜೆಕ್ ಮನೆಗೆ ಹೋದ್ರ ನನ್ಯಾವ ಕೇಳೋದನ್ರಿ. ಮನುಷ್ಯ ಅದಿಯೋ ದನ ಅದಿಯೋ ಒಂದ ರೀತಿನೋ ಮಾರಾಯ. ಒಂದ್ ಸಿಗರೇಟ್ ಸೇದ್ಬೇಕಂತ ಎಷ್ಟೊತ್ತಾದ್ರಿ ಕಾದು ಕೊಡ್ತಿದ್ನ್ಯ ಅದಕ್ಕೂ ಕಲ್ಲು ಹಾಕಿದ್ಯಲ್ಲೋ ಮಾರಾಯ. ಪಾಪ ಹುಚ್ಚ ರವಿರಾಜ ಬಡವರ ಬಂದೋಗಿ ಧರ್ಮ ಸಿಂದೋಗಿ ಹಸಿದ ಬಂದರಿಗೆ ಅನ್ನ ಹಾಕ್ತಿದ್ರಿ ಈ ಪುಣ್ಯಾತ್ಮ. ಆ ಹಲ್ಕಟಗೌಡನ ದರ್ಪಕ್ಕ ಇದ್ದ ಒಬ್ಬ ತಂಗಿನ ಕಳ್ಕೊಂಡ ಬೀದಿ ಬೀದಿ ತಿರ್ಗಾಕತ್ತಾನ್ರಿ. ಬಾರೋ ರವಿರಾಜ ಬಾ. ಸರಿಯೋ ನಾನು ಬಾರೋ ರವಿರಾಜ ನಿನಗೇನ್ ಬೇಕು ಹೇಳು ಎಲ್ಲಾ ಕೊಡಿಸಿ ನಿನ್ನ ಮನೆಗೆ ಬಿಟ್ಟು ಬರ್ತೇನೆ. ಬಾರೋ ರವಿರಾಜ ಬಾ. ಪಾಪ ಬಡವರ ಬಂದೋಗಿ ಧರ್ಮದ ಸಿಂಧುವಾಗಿ ಹಸಿದ ಬಂದವರಿಗೆ ಅನ್ನ ಹಾಕ್ತಿದ್ರಿ ಈ ಪುಣ್ಯಾತ್ಮ. ಇಂಥವಂಗ ಇಂಥ ಸ್ಥಿತಿ ತಂದ ಬಿಟ್ಟ ದೇವ್ರ ಇನ್ನು ನಮ್ಮ ನಿಮ್ಮಂತ ಕೊಲಿಗೇಡ ಸುಳಿ ಮಕ್ಕಳು ಬಿಟ್ಟಾನೇನ್ರಿ ಆ ದೇವ್ರ.
ಎಲ್ಲಾರು ದೇವ್ರ ಅದಾನ ಅಂತ ಹೇಳ್ತಾರ್ರಿ. ಶ್ರೀಮಂತರ ಮನ್ಯಾಗ ಅಷ್ಟ ಅದಾನೇನ್ರಿ ದೇವ್ರ, ಬಡವರ ಮನ್ಯಾಗ ಇಲ್ಲೇನ್ರಿ ದೇವ್ರ? ದೇವರೇ, ನೀನ್ ಇದ್ದಿದ್ದೇ ನಿಜವಾದರೆ ಆ ಗೌಡನ ಕರ್ಮದ ಕೊಡವನ್ನು ತುಂಬಿಸಿ ಅವನಿಗೆ ನರಕದ ದಾರಿಯನ್ನು ತೋರಿಸು ದೇವ, ನರಕದ ದಾರಿಯನ್ನು ತೋರಿಸು. ಹೆಂಗಾದ್ರು ಕೈಗಂತೂ ರೊಕ್ಕ ಬಂದವು, ಹೆಂಗಾದ್ರು ಗಾಡಿ ಕೆಟ್ಟೈತಿ ಅಂತ ಹೇಳ್ಯಾನ. ಈಗ ಮನುಷ್ಯ ಬರಕ್ ಹೋಗಿ 90 ಹೊಡೆದ ಗಾಡಿ ಸಂಜೆ ಮಾಡಿ ತಗೊಂಡ್ ಹೋದ್ರ ನನ್ಯಾವ್ ಕೇಳವದನ್ರಿ, ನನ್ಯಾವ್ ಕೇಳವದಾನ. ದುಡ್ಡಿನ ದರ್ಪ ಸೇಡಿನ ಸರ್ಪ. ದುಡ್ಡಿನ ದರ್ಪದಲ್ಲಿ ಹಮ್ಮೇರನಾಗಿ ಮೆರೆಯುತ್ತಿದ್ದಾನೆ ಆ ಶಿವಕಾಂತ ಗೌಡ. ಅವನಿಗೇನು ಗೊತ್ತು ಅವನ ಮನೆಯಲ್ಲಿ ವಾಸವಾಗಿದೆ ಸೇಡಿನ ಸರ್ಪವೆಂದು. ಈ ವಿಕ್ರಾಂತ್ ನಿರ್ಮಿಸಿರುವ ಮಾಯಾಜಾಲದಲ್ಲಿ ಮುಳುಗಿಸುವ ಶಿವಕಾಂತ ಗೌಡನ ಪಾಪದ ದೇವವನ್ನು ಆ ಜಾಲದಲ್ಲಿ ಕಿಡಿಕಿಡಿಯಾಗಿ ಸಿಡಿಯುತ್ತಾರೆ ನನ್ನ ಸೇಡಿನ ಕಿಡಿ. ಅವನ ಅಡಿ ಮುಡಿಯನ್ನು ಬಿಡಿ ಬಿಡಿಯಾಗಿ ಸುಟ್ಟು ಹಾಕಲೇಬೇಕು. ಆಗ ಶಿವಕಾಂತ್ ಗೌಡ ವಿಲವಿಲನೆ ಒದ್ದಾಡಿ ಸಾಯಬೇಕು. ಅದನ್ನು ಕಂಡು ಗೈಸಿ ನಕ್ಕು ನಲಿಯಲೇಬೇಕು. ಯಾಕೆ ವಿಕ್ರಾಂತ್, ಏನೋ ವಿಚಾರ ಮಾಡುವಂತಿದೆ? ಮತ್ಯಾವ ವಿಚಾರ ಗೌಡ್ರಿ? ನಾನೇನು ವಿಚಾರ ಮಾಡಿದ್ರು ನಿಮ್ಮ ಸಲುವಾಗಿ ಅಲ್ಲವೇ? ನಿನ್ನನ್ನು ನೋಡಿದರೆ ಬೇರೆ ಯಾವುದೋ ಚಿಂತೆಯಲ್ಲಿ ಮಗ್ನವಾದಂತೆ ಭಾವಿಸುತ್ತಿದೆ. ತೆಗೆದಕು ಈ ಸುರಾದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ಚಿಂತೆ ಎಂಬ ವಿಚಾರಗಳೇ ಸುಳಿದಾಡುವುದಿಲ್ಲ. ಬೇಡ ಗೌಡ್ರೆ, ಬೇಡ. ಈ ಸರಾಯಿ ದೇವಿಯನ್ನು ನಿಮ್ಮ ಇದರಲ್ಲಿ ಸೇವಿಸಿದರೆ ಇಂದುವರೆಗೆ ನೀವು ಇಟ್ಟ ವಿಶ್ವಾಸ ವ್ಯರ್ಥವಾಗಿ ಬಿಡುತ್ತದೆ. ಅದು ಅಲ್ಲದೆ ನೀವು ಮಗನ ಸರಸಾಟಿಯಾದ ಬಲವಾದ ನಂಬಿಕೆ ಇಟ್ಟಿದ್ದೀರಿ. ನಿಮ್ಮಂತ ದೇವರಿಗೆ ನಾನು ದ್ರೋಹ ಬಗೆಯಲೆ. ನಿಜವಾಗ್ಲೂ ನಾನು ನಿನ್ನಂತ ಮ್ಯಾನೇಜರ್ ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು. ಎಂತ ನಡೆ ನುಡಿ! ವಾವ್, ಮೆಚ್ಚಿದೆ ವಿಕ್ರಾಂತ್ ನಿನ್ನ ನಯ ವಿನಯ ಸಂಪನ್ನತೆಯ ಗುಣಗಳನ್ನು. ಅದು ತಮ್ಮ ಆಶೀರ್ವಾದ ಗೌಡ್ರೆ. ನಿಜ ಹೇಳಬೇಕೆಂದ್ರೆ ಎಂದು ನಾನು ಈ ಮನೆಗೆ ಕಾಲಿಟ್ಟನೋ ಅಂದೇ ಮಾಯ ಅದು ಚಿಂತೆ ಭ್ರಾಂತಿಗಳು. ಗೌಡ್ರೆ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಕೆಲಸವಿದೆ, ಹೋಗಿ ಬರುತ್ತೇನೆ. ನಿಲ್ಲು ವಿಕ್ರಾಂತ್, ಇವತ್ತೊಂದು ದಿವಸ ಫ್ಯಾಕ್ಟ್ರಿ ಕಡೆ ಹೋಗದಿದ್ದರೆ ನಡೆಯುವುದಿಲ್ಲವೇನು? ಹಾಳು ಮಾಡುವುದೆಲ್ಲ ಹಾಳು ಎಂಬುದು ಗೊತ್ತಿಲ್ಲವೇ ಗೌಡ್ರೆ? ನಾವು ಮುಂದೆ ವರ್ಕ್ ಚೆನ್ನಾಗಿ ನಡೆಯುತ್ತದೆ. ಇಂದು ಬೆಂಗಳೂರಿನಿಂದ ಸುಜಾತ ಕಾಲೇಜು ಮುಗಿಸಿಕೊಂಡು ಬರುತ್ತಿದ್ದಾಳೆ. ಅವಳಿಗೆ ಭೇಟಿಯಾಗದೆ ಹೋಗುತ್ತೇನೋ?
ಇವತ್ತೊಂದು ದಿವಸ ಫ್ಯಾಕ್ಟ್ರಿ ಹೇಗಾದ್ರೆ ನಡೆಯುತ್ತೆ ಬಿಡು. ಆಯ್ತು ಗೌಡ್ರಿ, ನೀವು ಹೇಳಿದ ಹಾಗೆ ಆಗಲಿ. ಗೌಡ್ರ ಎಲ್ಲ ಲೆಕ್ಕ ಚುಕ್ಕ ಆತ್ ನೋಡ್ರಿ ದನ್ಯಾರ. ಇನ್ನು ಓದ್ ಹೇಳ್ರಿ. USL ಫ್ಯಾಕ್ಟ್ರಿ ಇದ್ರಿ 90 ಲಕ್ಷ ರೂಪಾಯಿ ರೀ ಜಮಾ ಆಗೈತ್ರಿ. ಆ ನಂತರ ನೀಲ್ಕಂಠನ ಒಂದ್ 20 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ್ರಿ ಸೌಂಡ್ ಹಾಕಾಕದು. ಮತ್ತ ಇವ್ ಶಿವನಿಂಗನ ಒಂದ್ 20 ಲಕ್ಷ ರೂಪಾಯಿ ಮಾಡ್ಯಾನ್ರಿ. ಶೆಟ್ಟಿ, ಯಾಕ್ರಿ ಶಿವ? ನಿನ್ನನ್ನು ಲೆಕ್ಕ ಕೇಳಿದವರು ಯಾರು? ನೀವು ಕೇಳಿಲ್ಲ ಅಂದ್ರೆ ನಾ ಹೇಳಕ್ ಬಿಡಾಕೈತೇನ್ರಿ. ಅದು ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೆ ಏಕೆ ಬಗಳಿವೆ ಕತ್ತೆ? ಅಂದ್ರ ಎಲ್ಲ ಆ ಮ್ಯಾನೇಜರ್ಗ ಕೊಟ್ಬಿಟ್ರಿ ಆಮೇಲೆ ಸೋದ್ ಆತ್ ತಗೋರಿ. ನಿಮ್ಮನ್ನ ದಿಕ್ಕ ತಪಸ್ಸಾನ ಮಗ ಅವ. ಶೆಟ್ಟಿ, ನುಡಿಯದಿರು ಮಗನ ಮ್ಯಾನೇಜರ್ ಎಂಬ ಶಬ್ದವನ್ನು. ನೀವ್ ಅನ್ಬೇಡ ಅಂದ್ರೆ ನಾ ಯಾಕೆ ಅನ್ನಕ್ ಹೋಗ್ಲಿ ಬಿಡ್ರಿ. ನಾನೇನ್ ಮ್ಯಾನೇಜರ್ ಅನ್ನಂಗಿಲ್ಲ. ಶೆಟ್ಟಿ, ಗೌಡ್ರ ಮನಸ್ಸನ್ನು ನೋಯಿಸಬೇಡ. ಅದೇನೇ ಲೆಕ್ಕ ಇದ್ರು ನನ್ನ ಹತ್ರ ವಿಚಾರಿಸಿಕೋ, ತಿಳಿಯೈತೆ? ತಿಳಿತ್ ಬಿಡ್ರಿ ಚಿಕ್ಕ ಯಜಮಾನ್ರ. ಇನ್ ಮ್ಯಾಗಿಂದ ನಮ್ದ ನಿಮ್ದು ಹೊಸ ಲೆಕ್ಕನ ಚಾಲು ಮಾಡ್ತಾನ್ರಿ ಇನ್ ಮ್ಯಾಗಿಂದ. ಅದೇನೇ ಲೆಕ್ಕ ಇದ್ರು ಆಫೀಸ್ಗೆ ಬಂದು ಭೇಟಿ ಆಗು, ಅಲ್ಲೇ ಬಗೆಹರಿಸಿಕೊಳ್ಳ ವ್ಯವಹಾರ. ಆಯ್ತ್ರಿ. ಅಣ್ಣ ಹೇಗಿದ್ದೀಯ ಅಣ್ಣ? ನೆನಸುದ್ರೊಳಗೆ ಬಂದೇ ಬಿಟ್ಟಲ್ಲ ನನ್ನ ತಂಗಿ. ಬಾರಮ್ಮ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಣ್ಣ. ನಾನೇ ನಮ್ಮ ಹುಲಿ 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 ಆಗಿದ್ದೇನೆ. ಸುಜಾತ, ರಿಸಲ್ಟ್ ಏನಾಯ್ತಮ್ಮ ನಿಂದು? ಸೆಕೆಂಡ್ ಕ್ಲಾಸ್ ಆಯ್ತಣ್ಣ. ಸಹೋದರಿ ಬಂದ ಸಂತೋಷದಲ್ಲಿ ಈ ನಿಮ್ಮ ಹಿತೈಷನ್ನು ಮರೆಯಬೇಡಿ ಗೌಡ್ರೆ. ಎಂತ ಮಾತಂತ ಮಾತಾಡ್ತೀಯ ಸೂರ್ಯಕಾಂತ್? ಸುಜಾತ, ಈ ಸೂರ್ಯಕಾಂತ್ ನಿನಗೆಲ್ಲಿ ಭೇಟಿಯಾದ? ದಾರಿಯಲ್ಲಿ ಬರುವಾಗ ಇನ್ಸ್ಪೆಕ್ಟರ್ ಬಂದು ನನ್ನ ಗಾಡಿ ಹತ್ ಬಾ ಅಂತ ಕರೆದ್ರು. ಅದಕ್ಕೆ ನಾನು ಅವ್ರ ಜೊತೆ ಬಂದೆ ಅಣ್ಣ. ಹೌದು ಗೌಡ್ರಿ, ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದೆ ಅಂತ ನಡೆದುಕೊಂಡು ಬರ್ತಾ ಇದ್ರು. ಆಗ ನಾನು ಭೇಟಿಯಾದೆ, ಹಾಗೆ ನನ್ನ ಜೀಪದಲ್ಲಿ ಕರೆದುಕೊಂಡು ಬಂದೆ. ಒಳ್ಳೇದಾಯ್ತು. ಶೆಟ್ಟಿ, ಬಹಳ ದಿವಸಕ್ಕೆ ನನ್ನ ತಂಗಿ ಮನೆಗೆ ಬಂದಿದ್ದಾಳೆ. ಒಳಗಡೆ ಹೋಗಿ ಗರಂ ಕಾಫಿ ಮಾಡಿಕೊಂಡು ಬಾ. 1 ಮಿನಿಟ್ನಾಗ ಮಾಡ್ಕೊಂಡ್ ಬರ್ತೇನ್ರಿ ಗರಂ ಗರಂ ಕಾಫಿ. ಹಾಯ್ ಸುಜಾತ, ಹಾಯ್. ರಿಸಲ್ಟ್ ಪಾಸ್ ಆಗಿದ್ದಕ್ಕೆ ಕಂಗ್ರಾಚುಲೇಷನ್. ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ರಿಸಲ್ಟ್ ಅಷ್ಟಲ್ಲ ಸುಜಾತ, ಇಡೀ ಇಂಡಿಯನ್ ಗರ್ಲ್ ರಿಸಲ್ಟ್ ನನ್ನ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಇಡೀ ಪ್ರಪಂಚನ ಬುಡ ಮೇಲೆ ಮಾಡೋ ಶಕ್ತಿ ಈ ವಿಕ್ರಾಂತನಲ್ಲಿದೆ. ಈ ಬಾಳುವ ಮಾತು ನನಗೊಂದು ಅರ್ಥವಾಗಲಿಲ್ಲ. ಅರ್ಥವಾಗೋ ಹೇಳಿದ್ರೆ ನನ್ನ ಲೈಫ್ ವ್ಯರ್ಥವಾಗಿ ಹೋಗುದು ನನ್ನ ಲೈಫ್ ಸುಜಾತ. ಒಂದು ವೇಳೆ ನಿನಗೆ ಅರ್ಥವಾಗೋ ಹೇಳಿದ್ರೆ ನಾ ತೊಟ್ಟ ಹಠ ಛಿದ್ರ ಛಿದ್ರ ಆಗಿ ಹೋಗೋದ್ರಲ್ಲಿ ಸಂದೇಹವಿಲ್ಲ. ನೀವೇನ್ ಹೇಳ್ತಿರೋ ನನಗೊಂದು ತಿಳಿತಾ ಇಲ್ಲ. ತಮಾಷೆ ಆಗಿಂದೆ ಸುಜಾತ, ನೀನು ನಿಮ್ಮ ಅಣ್ಣನ ಹತ್ತಿರ ಮಾತನಾಡೋ ಕೇಳಿಸಿಕೊಂಡೆ ಅಷ್ಟೇ. ಇಡೀ ಇಂಡಿಯನ್ ಬಗ್ಗೆ ಥಿಂಕ್ ಮಾಡುವ ಶಕ್ತಿ ನನ್ನ ಹತ್ರ ಇದ್ದಿದ್ರೆ ನಾನು ಇಲ್ಲಿ ಇರ್ತಿರಲಿಲ್ಲ, ಆ ದೇವಸ್ಥಾನದಲ್ಲಿ ಇರ್ತಿದ್ದೆ. ಮಾತಿನಲ್ಲಿ ಬಲು ಚಾಣಾಕ್ಷರ ನೀವು. ವಿಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸುಜಾತ. ಹೌದಣ್ಣ, ಇವರ ಮಾತುಗಳು ಒಂಥರ ಡಿಫ್ರೆಂಟ್ ಆಗಿವೆ. ಮಾತೆ ಅಷ್ಟೇ ಅಲ್ಲ ಸುಜಾತ, ನನ್ನ ಲೈಫೇ ಡಿಫ್ರೆಂಟ್, ನಾ ಇರೋದೇ ಒಂಥರ ಡಿಫ್ರೆಂಟ್. ತಗೋರಿ ಯಾವಾರ ಕಾಫಿ ತಗೋರಿ. ಬೆಂಗಳೂರಿಂದ ಬಂದ್ ಸುಸ್ತಾಗಿರಿ. ಆಮೇಲೆ ವೈನ್ ಕುಡ್ದು ನೋಡ್ರಿ, ನನ್ನ ಕೈಯಾರಿಂದ ಮಾಡ್ಕೊಂಬಂದ ಗರಂ ಗರಂ ಕಾಫಿ. ನಿಮ್ಮ ತಲೆಯಾಗಿನ ದಿಂಪ್ ಇಟ್ಟೋಕೈತ್ರಿ. ತಗೋರಿ ಮೊದಲು ವಿಕ್ರಾಂತನಿಗೆ ಕೊಡು. ತಗೋರಿ ವಿಕ್ರಾಂತರ ಮ್ಯಾನೇಜರ್ ಸಾಹೇಬ್ರ. ಅಲ್ಲಲ್ಲ ಚಿಕ್ಕ ಯಜಮಾನ್ರು ತಗೋರಿ. ಇನ್ಸ್ಪೆಕ್ಟರ್ ಕೊಡು. ಆಯ್ತ್ರಿ. ಥ್ಯಾಂಕ್ಸ್. ಹಾ ಸುಜಾತ, ವಿಕ್ರಾಂತ್, ನಾನೇನು ಬರ್ತೀನಿ. ಗೌಡ್ರಿ, ನನಗೆ ಅರ್ಜೆಂಟ್ ಕೆಲಸವಿದೆ, ಬಾಯ್. ವಿಕ್ರಾಂತ್, ನೀನು ಫ್ಯಾಕ್ಟ್ರಿ ಕಡೆಗೆ ಹೋಗು. ಸುಜಾತ, ಬಾರಮ್ಮ ಹೋಗೋಣ.
ಹೋಗುಮತಿಯ ಹೋಗು. ನೀನು ಎಲ್ಲಿ ಅರ್ಥ ಆಗಬೇಕು ಈ ವಿಕ್ರಾಂತನ ತೀರ್ಪಿನ ಮಹತ್ವ. ಸಮಯ ನೋಡಿ ನಾ ಬೀಸುವೆ ನನ್ನ ತಂಗಿಗೆ ಮೋಹದ ಬಲೆ. ನನ್ನ ತೀರ್ಪಿನಂತೆ ಕೊನೆಯುತ್ತರ ಶಿವಕಾಂತ್ ಗೌಡ, ನಿನ್ನ ಹಣದ ಪರ್ವತ ಈ ಸರ್ಪದ ಕಿಡಿಗೆ ಕರಗಲೇಬೇಕು. ಕರಗಿ ಮರಗಿ ಸಾಯಲೇಬೇಕು. ಅದನ್ನು ಕಂಡು ಗೈಸಿ ನಕ್ಕು ನೆಲೆಯಲೇಬೇಕು. ಅಲ್ಲಿ ಯಾವಾಗ್ಲೂ ನಾ ಎಲ್ಲಿರ್ತೀನಿ ಅಲ್ಲೇ ಬರ್ತೀನಿ. ನನ್ನ ಜೊತೆಗೆ ನನ್ನ ಕೈ ಹಿಡ್ಕೊಂಡು ಅಡ್ಡಾಡ್ತೀಯಲ್ಲ, ನೀ ಹೆಂಗ ಡ್ರೈವರ್? ನಿಮ್ ಸಾವುಕಾರ ಏನು ಅನ್ನಲ್ಲ ನೀನು? ಅಲ್ಲ ಚಂದ್ರಿ, ಅವ್ರು ನಾನು ಮರಿ ಬಿಟ್ಟು ಹೊರಗೆ ಹಾಕಲಿ, ನನಗ್ ಚಿಂತಿಲ್ಲ. ಹಾ. ನಾ ದುಡಿಬೇಕಾ ಗಳಿಸ್ಬೇಕಾ ನಾವಲ್ಲ. ಇವತ್ತ ದುಡ್ದು ಇವತ್ತ ತಿನ್ನೋ ಮನುಷ್ಯನ ನಾ. ಈ ಭೂಮಿ ಮೇಲೆ ಬದುಕಿದ್ದ ನಿನ್ನ ಸಲುವಾಗಿ. ಲೇ, ನಿನ್ನಂತ ಗಂಡನ್ ಪಡಿಬೇಕಾದ್ರ ನಾ 7 ಜನ್ಮದ ಪುಣ್ಯ ಮಾಡಿದ್ ನೋಡ್ಲಿ. ಅಯ್ಯೋ, ಇನ್ನ ಮದುವೆನ ಆಗಿಲ್ಲ, ಗಂಡ ಅಂದ ಬಿಟ್ಟಿಟ್ಲಗುಟ್ಟ. ನೋಡ್ ಪಿಂಡ್ರಿ ಮಗ ಅವಾದನಲ್ಲ ನಮ್ಮ ಅಪ್ಪ. ಮದ್ವೆ ಆಗ್ಬೇಕಂದ್ರ ವಿಧಿಯಾಗಿ ಕಾಡಾಕತ್ತ ನಮಗ. ಸಾಕಾಗೈತೆ ಆ ಮುದ್ಯಾನ್ ಸಂಬಂಧ ನನಗ. ಆ ಮಗನ ಕೊಂದ್ ಬಿಟ್ರೆ ಹೆಂಗಂತೆ? ಯಪ್ಪ, ಇಡೀ ಲೋಕ ಸತ್ರು ಅವ ಸಾಯಾಗದಿಲ್ಲ. ಅದಕ್ಕೊಂದ್ ನಾ ಪ್ಲಾನ್ ಮಾಡ್ತಾನ ಚಾಂದನಿ. ಪ್ಲಾನ ಏನದು? ನನ್ನ ತಾಕ ಒಂದೆರಡು ವಿಷಯದ ಗುಳಿಗೆ ಅದಾವ. ನಿಮ್ಮ ಅಪ್ಪಗೆ ಊಟ ಕೊಡಾತಿರ್ತಿಲ್ಲ, ಆ ಊಟದಾಗ ಹಾಕ. ಆಮ್ಯಾಲ ನೋಡತ್ರ ಮಜಾ. ಒಲ್ವಾ ಎಂತವ ಗುಳಿಗೆ ಅಲ್ಪ ನಂಗೆ ಎದ್ರಿಗೆ ಬರ್ತಿದ್ವು ಅಲ್ಲ. ನೋಡ ಚಾಂದನಿ, ವಿಚಾರ ಮಾಡವ. ನಾ ಬೇಕೋ ಏನ ನಿಮ್ಮ ಅಪ್ಪ ಬೇಕೋ? ಅವನು ತಗೊಂಡ್ ನಾ ಏನ್ ಮಾಡ್ಲಿ? ಸಾತ್ತರ ಸಾಯಲಕ್ಕ ನನಗ್ ನೀ ಬೇಕು. ಮತ್ತ್ಯಾಕೆ ಹೆದರ್ತೀಯ ಚಾಂದನಿ? ತಗೋ ಹಿಂಗ ಧೈರ್ಯ ಮಾಡ. ಗುಳಿಗೆ ಹಾಕ, ಆಮ್ಯಾಲ ಸತ್ ಹೋಗ್ತಾ ನಿಮ್ಮ ಅಪ್ಪ. ಆಮ್ಯಾಲ ನೋಡ, ನನಗ ನೀನ ರಾಣಿ, ನಿನಗ ನಾನ ರಾಜ. ಗುಳಿಗೆ ಕೊಡತಾನ. ಅಯ್ಯೋ, ಕನ್ನದಲ್ಲೂ ಕೇಸರಿ ಕೊಡ್ತಾನ. ನಮ್ಮ ಹುಡುಗರ ಪ್ರೇಮ್ ಹತ್ರ ಮ್ಯಾಲ ಬಾಳ ಐತಿ, ಅದನ್ನ ಕೊಟ್ಟು ಕಳ್ಸ್ಯಾರ ಅವ್ರ. ಅದಲ್ಲಪ್ಪ, ಗುಳಿಗೆ ಮನ್ಯಾಗದ ಕೊಡ್ತೀಯ? ಹಾ, ಅಲ್ಲಿಟ್ಟಂತ ಆಮೇಲೆ ಕೊಡ್ತಾನ. ಎಲ್ಲ ಊಟದಾಗ ಹಾಕ್ಬೇಕ? ಹಾ, ಊಟದಾಗ ಹಾಕ. ಅಗಲಿ ಹಾಕ್ಲ ರಾತ್ರಿ ಹಾಕ್ಲಿ? ನಿಂಗೆ ಯಾವಾಗ ಕೊಲ್ಲಬೇಕು ಅನಸ್ತೈತಿ ಅವಾಗ ಹಾಕಿ ಬೇಡ. ಯಪ್ಪ, ನಾಳೆ ಹೆಚ್ಚು ಕಡಿಮೆ ಏನಾರ ಆದ್ರೆ ಹೆಂಗ್ಲಿಯಪ್ಪ? ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರ ನನ್ನ. ಹಾಟ್ ಆಗಿದ್ದ ಸುದ್ದಿ ಮಾಡೋನ್ಲ. ಹಾರ್ಟ್ ಅಟ್ಯಾಕ್ ಆಗಿ ನಿಗರವಾದಂತಂದ. ಹಾ, ಆಮ್ಯಾಲ ನೋಡತ್ರ ಮಜಾ. ಏನಿಲ್ಲ, ಸಾಯಿ ಹೊಡಿತಾನ. ಸಾಯಿ ಹೊಡೆದ ಹಾ, ಊರ್ಲಾಕ್ ಸಾಯಿ ಹೊಡೆದ್ ಬಿಡುದ ಅವನು. ಹಂಗ ಮಾಡ. ಹಂಗಾರ ಆಗ ಮಾಡ್ಲಿ, ಹಂಗ ಮಾಡ. ಹೊಡೆಗೈತಿ ಹೊಡಿ ಹಂಗಾರ ಇದ ಖುಷಿಯಾಗ. ನಿನ್ನ ಗಿಡದಾಗೆಷ್ಟು ಭಾರಿ ಮಾಯಿನಕಾಯಿ, ಕಲ್ಲು ಒಗದ ಕೆಡವಲೇನ ಸಣ್ಣ ಮೇಡಿಗಾಯಿ. ನಿನ್ನ ಗಿಡದಾಗೆಷ್ಟು ಭಾರಿ ಮಾಯಿನಕಾಯಿ, ಕಲ್ಲು ಒಗದ ಕೆಡವಲೇನ ಸಣ್ಣ
ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಮಾವಿನಕಾಯಿ ತಿನ್ನುವ ಆಸೆ ಆಗೈತಿ ಕಲ್ಮಿಕಾಯಿ ನೋಡಿ ಜೀವ ಬೇಡೈತಿ ಮಾವಿನಕಾಯಿ ಹೋಳ ಮಾಡ್ತೇನ ಅರಿಶಿನ ಪುಡಿ ಉಪ್ಪ ಹಾಕಿ ಇಡತೇನ ಉಪ್ಪಿನಕಾಯಿ ಹಾಕತೇನ ವರ್ಷ ಪೂರ ತಿಂತೇನ ಹೊರಗೆ ಬಾಯ್ ಅನಿಲ್ AR ಮಾಮಾ ಓ ಲಗ್ನ ಆಗೋಣ ಬಾ. ಹಾ ಹೊಂಟಿ ಹೋಗ್ ಹಂಗಾರ ದೇವ ಜಗಜ್ಯೋತಿ ಬಸವೇಶ್ವರ ಕೇಳಲಾರೆಯ ತಂದೆ ಈ ಬಡವನ ಕನಿಕರದ ಕೂಗನ್ನು ಮೆಣೆ ಎತ್ತರ ಬೆಳೆದು ನಿಂತಿರುವ ತಂಗಿಯನ್ನು ಮದುವೆ ಮಾಡಲಾಗದೆ ಮೆಣೆಯಲ್ಲಿ ಇಟ್ಟುಕೊಂಡು ಕುಂತಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಪ್ಪ ಕಣ್ಣೀರಿನ ಗೋಳು ಹಣದ ಆಸೆಗೆ ಮೋಸ ಹೋಗಿರುವ ಈ ಬಂಡ ಸಮಾಜದಲ್ಲಿ ನನ್ನ ತಂಗಿಗೆ ಕರಿಮನೆ ಸರ ಕಟ್ಟುವ ವರನೂ ಸಿಗಲಾರನೆ ತಂದೆ ಶ್ರೀ ಗುರುಸಿದ್ದೇಶ್ವರ ನಿನ್ನಲ್ಲಿ ಕೈ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವುದೊಂದೇ ನನ್ನ ತಂಗಿಯ ಮಾಂಗಲ್ಯ ಭಾಗ್ಯವನ್ನು ಕರುಣಿಸು ತಂದೆ ಕರುಣಿಸು ನನ್ನ ತಂಗಿಯ ತಾಳಿಗಾಗಿ ಈ ಬಡವನ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲಪ್ಪ ಚಿಂತೆ ಇಲ್ಲ ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆ ಆಗಲೇಬೇಕು ನಿನ್ನನ್ನೇ ನಂಬಿರುವ ದೇವ ಈ ಬಡವನನ್ನು ಕೈ ಬಿಡಬೇಡ ತಂದೆ ಕೈ ಬಿಡಬೇಡ ತಂಗಿ ಜ್ಯೋತಿ ತಂಗಿ ಬೇಗ ಬಾರಮ್ಮ ಹೊರಗೆ